ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರಾಮನವಮಿ ಗುರುವಾರನ ಶುಕ್ರವಾರನ ಅಂದರೆ 26ನೇ ತಾರೀಕು ಆಚರಣೆ ಮಾಡಬೇಕಾ 27ನೇ ತಾರೀಕು ಆಚರಣೆ ಮಾಡಬೇಕಾ ಅಂತ ನಾನು ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಮೊದಲನೇದಾಗಿ ರಾಮನವಮಿ ಬಂದಿರೋದು 26 ಗುರುವಾರ, ಅಂದರೆ ನವಮಿ ತಿಥಿ, ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಶುರುವಾಗೋದು 26 ಗುರುವಾರ 11 ಗಂಟೆ 49 ನಿಮಿಷದಿಂದ 27 ಶುಕ್ರವಾರ 10 ಗಂಟೆ 7 ನಿಮಿಷದವರೆಗೂ ಇದೆ. ಆದರೆ ನಾವಿಲ್ಲಿ ರಾಮನನ್ನು ಜನಿಸುವುದು ಗಣನೆಗೆ ತೆಗೆದುಕೊಳ್ಳೋದಾದರೆ ಸೂರ್ಯವಂಶದಲ್ಲಿ ಹುಟ್ಟಿರೋದ್ರಿಂದ ಅವನು ಸೂರ್ಯೋದಯ, ಅಂದರೆ ನಾವು ಯಾವುದೇ ಒಂದು ಪೂಜೆ ಆಗಲಿ, ಯಾವುದೇ ಒಂದು ವ್ರತ ಆಗಲಿ, ಯಾವುದೇ ಒಂದು ಆಚರಣೆ ಆಗಲಿ, ನಾವು ಸೂರ್ಯೋದಯನ ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಆದ ಕಾರಣ 27ನೇ ತಾರೀಕೆ ರಾಮನವಮಿಯನ್ನು ಆಚರಣೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಕೆಲವೊಬ್ಬರು ಗುರುವಾರನೂ ಮಾಡ್ತಾರೆ. ನವಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೋ ಆ ದಿನ ಸಾಯಂಕಾಲ ಮಾಡೋರು ಕೆಲವೊಬ್ಬರು ಮಾಡ್ತಾರೆ. ಗುರುವಾರ ಶುಕ್ರವಾರ 2 ದಿನವೂ ಮಾಡ್ತಾರೆ. ಆದರೆ ಶುಕ್ರವಾರನೇ ಮೇನ್ ರಾಮನವಮಿ ಬಂದಿರೋದು. ಈಗ ಪೂಜೆಗೆ ಯಾವ್ದ್ಯಾವುದು ಮುಹೂರ್ತ ಅಂತ ನೋಡ್ಕೊಂಬಿಡೋಣ. ಶುಕ್ರವಾರ ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆ 30 ನಿಮಿಷದೊಳಗೆ ನೀವು ಪೂಜೆಯನ್ನು ಮಾಡುವಂಥದ್ದು. ಮಧ್ಯಾಹ್ನ 12 ಗಂಟೆಗೆ ಇದು ಶ್ರೀರಾಮ ಜನ್ಮ ಮುಹೂರ್ತ, ಅಂದರೆ ಅವತ್ತು ನವಮಿ ತಿಥಿ ಬಿದ್ದಿರುತ್ತಲ್ವ, ಅವತ್ತು ಮುಹೂರ್ತ 12 ಗಂಟೆಗೆ ಎಕ್ಸಾಕ್ಟಾಗಿ ಮುಹೂರ್ತನ ನವಮಿ ತಿಥಿನ ತಗೊಂಡಿದ್ದಾರೆ. ಶ್ರೀರಾಮ ಹುಟ್ಟಿದ್ದು ಚೈತ್ರ ಮಾಸ ಶುಕ್ಲ ಪಕ್ಷದ ನವಮಿ ತಿಥಿಯಂದು ಶ್ರೀರಾಮನ ಅವತಾರ ಜನ್ಮ ತಾಳುತ್ತೆ. ಇದಿಷ್ಟು ಆಗಿತ್ತು ಸಮಯ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವತ್ತು ಬಂದಿದೆ ಅಂತ. ಈಗ ರಾಮನವಮಿಯ ಮಹತ್ವ, ನವಮಿಯನ್ನು ಯಾಕೆ ಆಚರಣೆ ಮಾಡಬೇಕು ಅಂತ ನೋಡೋದಾದರೆ, ರಾಮ ಎಂಬ 2 ಅಕ್ಷರದಲ್ಲೇ ಅಪಾರ ಶಕ್ತಿ ಅಡಗಿದೆ. ರಾಮ ಅಂದ್ರೇ ನಮ್ಗೆ ಆದಿಪುರುಷ, ಅವನಿಲ್ಲದೆ ನಾವು ಈ ಜೀವನ ಇಲ್ಲ, ಈ ಜೀವನೂ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಿಂದ ಅವತ್ತು ರಾಮನ ಜನ್ಮ ಆಗುತ್ತೆ. ಇವರು ನಮಗೆ ವಿಷ್ಣುವನ ಅವತಾರ, 7ನೇ ಅವತಾರವಾಗಿ ನಮಗೆ ಭೂಮಿ ಮೇಲೆ ಜನ್ಮ ತಾಳ್ತಾರೆ. ಇವರು ನಮಗೆ ನಮ್ಮ ಥರ ನರಮನುಷ್ಯರಾಗಿ ಅಧರ್ಮವನ್ನು ಅಳಿಸಲು, ಧರ್ಮದ ಮಾರ್ಗದಲ್ಲಿ ಜನರಲ್ಲಿ ಧರ್ಮದ ಆದಿನ ತುಳಿಯೋಕ್ಕೆ, ಧರ್ಮದ ದಾರಿಯಲ್ಲಿ ನಡೆಯೋಕ್ಕೆ, ಜನಗಳ ಮಧ್ಯೆ ಇದ್ದಕ್ಕಂಥ ಅಧರ್ಮವನ್ನು ಅಳಿಸೋಕೆ ಜನ್ಮ ತಾಳಿದರು ಆದಿಪುರುಷ ಆಗಿ ಅಂತ ಹೇಳಲಾಗತ್ತೆ. ಅವರು ಆದರ್ಶವಾದ ಪತಿಯಾದರು, ಆದರ್ಶವಾದ ಮಗ ಆದರು, ಆದರ್ಶವಾದ ರಾಜನೂ ಕೂಡ ಕೊನೆಗಾದರು. ಎಲ್ಲದಕ್ಕೂ ತಾಳ್ಮೆ, ಸಹನೆ, ಅಧರ್ಮದ ದಾರಿಯಲ್ಲಿ ಯಾರು ನಡೆದಾರೋ ಅವ್ರನ್ನ ಸನ್ಮಾರ್ಗದಲ್ಲಿ ಧರ್ಮದ ಹಾದಿಯಲ್ಲಿ ನಡೆಸೋಕೆ ಈ ಶ್ರೀರಾಮ ಜನ್ಮ ಅವತಾರ ಎತ್ತಿದ್ದು ಅಂತ ಹೇಳಲಾಗುತ್ತೆ. ಆಧ್ಯಾತ್ಮಿಕವಾಗಿ ಅತ್ಯಂತ ಶಕ್ತಿಶಾಲಿಯಾದ ದಿನ ಅಂತ ಈ ಹಿಂದೂಗಳಿಗೆ ಹೇಳಿದರೆ ತಪ್ಪಾಗಲಾರದು. ಈ ದಿನನ ಚೈತ್ರ ನವರಾತ್ರಿಯ 9ನೇ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಅವತ್ತೇ ರಾಮ ಜನ್ಮ ತಾಳಿದ್ದು, ಈ ಭೂಮಿ ಮೇಲೆ ಬಂದಿದ್ದು ಅಂತಲೂ ಕೂಡ ಹೇಳಲಾಗುತ್ತೆ. ಆದಷ್ಟು ಎಲ್ಲರೂ ರಾಮ ನವಮಿಯನ್ನು ಆಚರಣೆ ಮಾಡಿ ಸರಳವಾಗಿ ಮುಂಬರುವ ದಿನಗಳಲ್ಲಿ ಯಾವ ಥರ ಪೂಜೆ ಮಾಡಬೇಕು, ರಾಮನಿಗೆ ಯಾವ ನೈವೇದ್ಯ ಇಷ್ಟ, ಯಾವ ಪೂಜೆ ಇಷ್ಟ, ಯಾವ ಥರ ಪೂಜೆ ಮಾಡಿದರೆ ರಾಮ ಒಲಿತಾನೆ, ಆಮೇಲೆ ಯಾವ ಥರ ಹೂಗಳು ಇಟ್ಟರೆ ರಾಮನಿಗೆ ಇಷ್ಟ ಆಗುತ್ತೆ ಅಂತ ಮುಂದೆ ಬರುವ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಜೈ ಶ್ರೀರಾಮ್. ಪ್ರತಿಯೊಂದು ಹಿಂದೂಗಳಲ್ಲೂ ಜೈ ಶ್ರೀರಾಮನ ಒಂದು ಶಕ್ತಿ ತುಂಬಿರಲಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂಬರುವ ವಿಡಿಯೋಗಳಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ರಾಮ ಒಳ್ಳೆಯ ಮಾಡಲಿ. ಜೈ ಶ್ರೀರಾಮ್.